ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾವು ಸ್ವಲ್ಪ ಹೊತ್ತು ಇಲ್ಲಿರೋದೇ ಸೇಫ್ ಅಂತ ಅನಿಸ್ತಿದೆ ಸೀತಾ. ಪೊಲೀಸ್ಗೂ ಇನ್ಫಾರ್ಮ್ ಆಗಿದೆ. ಅವ್ರು ಬರೋ ತನಕ ನಾವು ವೆಯ್ಟ್ ಮಾಡೋಣ. ಅಲ್ಲ, ಅವ್ರು ಯಾರು? ನಮ್ಮನ್ನ ಯಾಕೆ ಈ ತರ ಫಾಲೋ ಮಾಡ್ತಿದ್ದಾರೆ? ಐ ರಿಯಲಿ ಡೋಂಟ್ ನೋ. ಇದೇ ಫಸ್ಟ್ ಟೈಮ್ ಈ ತರ ಆಗ್ತಿರೋದು. ಬಟ್ ಐ ಫಿಗರ್ ಇಟ್ ಔಟ್ ಲೇಟರ್. ಹೋಟೆಲಿಂದ ಹೊರಡ್ಬೇಕಾದ್ರೂ ನೀವು ಟೆನ್ಷನ್ ಮಾಡ್ಕೊಂಡಿದ್ರಿ. ಅವ್ರು ಅಲ್ಲಿಂದಾನು ಫಾಲೋ ಮಾಡ್ಕೊಂಡು ಬರ್ತಿದ್ರು. ನೀವ್ ಯಾಕೆ ನನಗೆ ಒಂದ್ ಮಾತು ಹೇಳಿಲ್ಲ? ನೀವೆಲ್ಲಿ ಗಾಬರಿ ಆಗ್ಬಿಡ್ತಿರೋ, ಇನ್ನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ನಿದ್ರೆಗೆಡ್ತೀರಾ ಅಂತ ನಿಮ್ಗೆ ಹೇಳಕ್ ಬರ್ಲಿಲ್ಲ ಅಷ್ಟೆ. ಸ್ವಲ್ಪ ಹೊತ್ತು ನಾವು ಇಲ್ಲೇ ಇರ್ಬೇಕಾಗುತ್ತೆ. ಓಕೆ ಅಲ್ವಾ? ಇಟ್ಸ್ ಓಕೆ ಬಿಡಿ, ಪರವಾಗಿಲ್ಲ. ಇಬ್ರು ಸೇಫ್ ಆಗಿದ್ದೀವಲ್ಲ, ಅಷ್ಟೇ ಸಾಕು. ಯಾ, ನಾವಿಬ್ರು ಸೇಫ್ ಆಗೇ ಇರ್ತೀವಿ. ಆದ್ರೂ ಭಯ ಆಗತ್ತಲ್ಲ, ಅವ್ರು ಏನಾದ್ರೂ ಮಾಡಿದ್ರೆ? ನನ್ಗೇನೇ ಆಗಿದ್ರು ಓಕೆ, ಬಟ್ ನೀವು ನನ್ನ ಜೊತೆಗಿದ್ರಿ. ಅಕಸ್ಮಾತ್ ನಿಮ್ಗೇನಾದ್ರು ಆಗ್ಬಿಟ್ಟಿದ್ರೆ? ಐ ಮೀನ್ ಅದು ಏನಂದ್ರೆ, ನನಗ್ ಮಾತ್ರ ಅಲ್ಲ, ನಿಮಗೂ ಏನೂ ಆಗ್ಬಾರ್ದು. ತಾತ, ಸೀತಮ್ಮ ಎಷ್ಟೊತ್ತಿಗೆ ಬರ್ತಾಳೆ? ಬರ್ತಾಳೆ ಪುಟ್ಟಿ. ಇವತ್ತು ಕೆಲಸ ಜಾಸ್ತಿ ಇರ್ಬೋದು, ಇನ್ನೇನು ಬಂದ್ಬಿಡ್ತಾಳೆ. ನೀನು ಊಟ ಮಾಡ್ಬಿಟ್ಟು ಮಲ್ಕೊಂಬಿಡಮ್ಮ. ಸೀತಮ್ಮ ಬರೋವರೆಗೂ ನನ್ಗೇನು ಬೇಡ. ಬಂಗಾರಿ, ನಿಮ್ಮಮ್ಮ ಬರ್ತಾಳೆ. ಅಷ್ಟರೊಳಗೆ ನೀವೊಂಚೂರು ಊಟ ಮಾಡ್ಬಿಟ್ಟು ಮಲ್ಕೊಂಬಿಡು, ಆಯ್ತಾ? ಇಲ್ಲ, ಸೀತಮ್ಮ ಬರೋವರೆಗೂ ನಾನು ಏನೂ ತಿನ್ನಲ್ಲ. ಹುಟ್ಟಿ, ಹಾಗೆಲ್ಲ ಹಠ ಮಾಡಬಾರ್ದು. ನಿನ್ ಜಾಣೆ ಅಲ್ವಾ? ನಿಮ್ಮಮ್ಮ ಎಲ್ಲೇ ಹೋಗ್ತಾಳೆ? ಸೀತಮ್ಮನ್ಗೆ ಏನಾದ್ರೂ ಆಗ್ಬಿಟ್ರೆ? ಯಾಕಮ್ಮ ಹಂಗೆ ಹೇಳ್ತೀಯಾ? ಸೀತಮ್ಮಂಗೆ ಏನಾಗತ್ತೆ? ಸೀತಮ್ಮ ಯಾರಾದ್ರೂ ಕಿಡ್ನಾಪ್ ಮಾಡಿದ್ರೆ ನನ್ಗೆ ಭಯ ಆಗ್ತಿದೆ ಅಜ್ಜಿ. ಕಿಡ್ನಾಪ? ಹಾಗೆಲ್ಲ ಯಾರು ಮಾಡಲ್ಲ ಪುಟ್ಟಿ. ಈ ಕಿಡ್ನಾಪು ಎಲ್ಲ ಕತೆ ಸಿನಿಮಾಗಳಲ್ಲಿ ಮಾತ್ರ. ಈ ನಿಜ ಜೀವನದಲ್ಲಿ ಕಿಡ್ನಾಪನ್ ಯಾರು ಮಾಡಲ್ಲಪ್ಪ. ಮತ್ತೆ ಅವತ್ತು ಆ ಬ್ಯಾಡ್ ಅಂಕಲ್ ನನ್ನ ಕಿಡ್ನಾಪ್ ಮಾಡಿದ್ದು? ನೋಡ್ರಿ ಪಾಪ, ಈ ವಯಸ್ಸಲ್ಲೇ ಈ ಮಗು ಎಲ್ಲ ನೋಡಿದೆ. ಇದು ಕೇಳೋ ಕ್ವಶನ್ಗೆ ಹೇಗ್ರಿ ಉತ್ತರ ಕೊಡೋದು? ಜೀವನದಲ್ಲಿ ಬರೀ ಕಷ್ಟನೇ ಇರುತ್ತೆ ಅನ್ಕೊಂಡಿದೆ. ಜೀವನದಲ್ಲಿ ಸುಖನೂ ಇರುತ್ತೆ ಅಂತ ಇದಕ್ಕೆ ತೋರ್ಸೋರು ಯಾರ್ರೀ? ಸೀತಮ್ಮ, ಓಕೆ ಬಾಯ್. ಡ್ರೈವರ್ ಸೇಫ್ ಸೀತಾ. ಆದಷ್ಟು ಬೇಗ ಕಾರ್ ಕಳಿಸ್ತಾರಂತೆ. ಐ ಆಮ್ ರಿಯಲಿ ಸಾರಿ, ನನ್ನಿಂದ ನಿಮಗೆ ಸುಮ್ಮನೆ ತೊಂದರೆ ಆಗ್ತಾ ಇದೆ. ನನ್ಗೊಬ್ಬಳಿಗೆ ನಾ ತೊಂದರೆ ಆಗ್ತಿರೋದು? ನೀವು ತೊಂದರೆಲೇ ಇದ್ದೀರಾ. ಅದು ಈ ಸಿಚುವೇಶನ್ ಅಲ್ಲಿ ನಾನ್ ನಿಮ್ ಜೊತೆ ಇರೋದು ಎಕ್ಸ್ಟ್ರಾ ಬರ್ಡನ್. ನೀವು ಜೊತೆಲಿರೋದು ಬರ್ಡನ್ ಹೇಗಾಗುತ್ತೆ ಸೀತಾ? ಯು ಆರ್ ಮೈ ಸ್ಟ್ರೆಂತ್. ನಿಮ್ ಕೆನ್ನೆ ಮೇಲೆ ಕೂದ್ಲಿದೆ ನೋಡಿ. ಈ ಕಡೆ ಇಲ್ಲಿ. ಹಾ, ಎಸಿಬೇಡಿ ಅದನ್ನ. ಮತ್ತೆ ಅದನ್ನ ಹೀಗೆ ತಗೊಂಡು ಕೈ ಮೇಲೆ ಇಟ್ಕೋಬೇಕು. ನಿಮ್ ಮನ್ಸಿನ ಆಸೆ ಏನೇನಿದೆ ಅದನ್ನೆಲ್ಲ ಹೇಳ್ಕೊಂಡು ಮಾಡ್ಬೇಕು. ನಾವ್ ಹಾಗೆ ಮಾಡ್ತಿದ್ದು. ಸೀರಿಯಸ್ಲಿ? ನಾವೇನ್ ಅನ್ಕೋತೀವೋ ಅದು ರಿಯಲ್ ಆಗಿ ಆಗ್ಬಿಡುತ್ತಾ?
ಆಗತ್ತೋ ಇಲ್ವೋ, ಅದೇ ಇದೆಲ್ಲ ಒಂಥರ ಖುಷಿ. ಓಕೆ, ಹಾಗಿದ್ರೆ ನಾನು ಒಂದು ವಿಷ್ ಕೇಳ್ಕೊತೀನಿ. ಹ್ಮ್. ಸೀತಾ ಮತ್ತೆ ಸಿಹಿ ಪ್ರೀತಿ ನನಗೆ ಲೈಫ್ ಲಾಂಗ್ ಬೇಕು, ಇದೇ ನನ್ನ ಆಸೆ. ಈಗ ಮಾಡಿ. ಓ, ಲೇಟ್ ಆಗ್ತಿದೆ. ಏನು ಯಾಸಮ್ಮಿ ಇನ್ನೂ ಬಂದಿಲ್ವಲ್ಲ? ಬ್ಯಾಟ್ರಿ ಪರ್ಸೆಂಟೇಜ್ ಬೇರೆ ಕಮ್ಮಿ ಇದೆ. ಒಂದು ಮೆಸೇಜ್ ಕಳಿಸ್ಬಿಡ್ತೀನಿ, ಅಟ್ಲೀಸ್ಟ್ ಅದನ್ನಾದರೂ ನೋಡಲಿ. ಏನೇ ಎಮರ್ಜೆನ್ಸಿ ಇದ್ದರೂ ಅದನ್ನೆಲ್ಲ ಮುಗಿಸ್ಕೊಂಡು ನನ್ನ ಮೀಟ್ ಮಾಡೋಕ್ಕೆ ಬರಲೇಬೇಕು. ನಾನು ಕಾಯ್ತಾ ಇದ್ದೀನಿ. ಶೋ, ನಮ್ಮಮ್ಮ ಈಗಲೇ ಕಾಲ್ ಮಾಡಬೇಕಾ? ಹಲೋ, ಹೇಳಮ್ಮ. ಹ್ಞೂ, ತಿಂಡಿ ಊಟ ಎಲ್ಲನೂ ಆಯಿತು. ಇಲ್ಲಿ ಕೇಳಿಸ್ಕೊ, ನನ್ನ ಫೋನಲ್ಲಿ ಸ್ವಲ್ಪ ಬ್ಯಾಟ್ರಿ ಕಮ್ಮಿ ಇದೆ ಆಯಿತಾ. 100% ಇದ್ದಿದ್ದು ಈಗ 9% ಆಗಿದೆ. ನಾನು ನಿನಗೆ ನಾಳೆ ಕಾಲ್ ಮಾಡಲಾ? ಹಾಂ, ಏನೋ ಸಂಬಂಧನಾ? ಅಯ್ಯೋ ಅಮ್ಮ, ನಂಗೆ ಯಾವ ಸಂಬಂಧನೂ ಬೇಡ ಅಮ್ಮ. ನಾನು ಆಲ್ರೆಡಿ ಒಬ್ಬ ಹುಡುಗನ ಹುಡ್ಕೊಂಡಿದ್ದೀನಿ. ಈಗ ಅವ್ನು ಯಾರು ಎತ್ತ ಏನು ಅಂತ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕೆ ನಂಗೆ ಟೈಮ್ ಇಲ್ಲ. ನೋಡು, ಅವ್ನು ಬಂದಮೇಲೂ ನನ್ನ ಫೋನಲ್ಲಿ ಒಬ್ಬ ಬ್ಯಾಟ್ರಿ ಮಿಕ್ಕಿದ್ರೆ ನಾನು ನಿನಗೆ ಸೆಲ್ಫಿ ತೆಗೆದು ಕಳಿಸ್ತೀನಿ. ಇಲ್ಲ ಅಂದರೆ ನಾಳೆ ಕಳಿಸ್ತೀನಿ. ಇವಾಗ ನನ್ನ ಹುಡುಗನ ನೋಡೋ ಕೆಲಸನ ಬಂದ್ ಮಾಡು, ಓಕೆ? ನಾನು ನಾಳೆ ಕಾಲ್ ಮಾಡ್ತೀನಿ. ಓಹ್, ಎಲ್ಲಿ ಹೋದ ಇವನು? ಇಷ್ಟೊತ್ತಾದರೂ ಬರಲಿಲ್ವಲ್ಲ? ಇವನೇನಾದರೂ ಐ ಲವ್ ಯು ಅಂತ ಹೇಗೆ ಹೇಳೋದು ಅಂತ ಮಿರರ್ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ತೀಯನಾ? ಓ ಗಾಡ್, ಫೈನಲಿ ನನ್ನ ಡ್ರೀಮ್ ಬಾಯ್ ನನಗೆ ಐ ಲವ್ ಯು ಅಂತ ಹೇಳ್ತಾನೆ. ಇಮ್ಯಾಜಿನೇಷನಲ್ಲಿ ಇಷ್ಟೊಂದು ಚೆನ್ನಾಗಿದೆ, ಇನ್ ರಿಯಾಲಿಟಿಲಿ ಓ ಗಾಡ್, ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, just looking like a wow. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.